ಹಾಯ್ ಹಲೋ ನಮಸ್ಕಾರ ಗೈಸ್ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ ತುಂಬ ದಿವಸ ಆದಮೇಲೆ. ಬೆಳಗ್ಗೆ ಎದ್ಬಿಟ್ಟು ಮಖ ತೊಳ್ಕೊಂಬಿಟ್ಟ ನೋಡ್ರಿ, ಅದೇ ಸೂರ್ಯ ಮೇಲ್ಗಡೆ ಬಂದ್ಬಿಟ್ಟವನಿ. ಇವಾಗ ಏನಂದರೆ ನಮ್ಮ ಮನೇಲಿ ಇದು ಏನು ಎಗ್ ಆಮ್ಲೆಟ್ ಅಲ್ಲ ಬ್ರೆಡ್ ಆಮ್ಲೆಟ್. ಏನ್ ಬ್ರಾ ಬ್ರೆಡ್ ಆಮ್ಲೆಟಾ ಗೈಸ್? ಬ್ರೆಡ್ ಆಮ್ಲೆಟ್ ಮಾಡೋದು ತೋರಿಸಿ ಮರಿ. ಬ್ರೋ ವೆಲ್ಕಮ್ ಟು ವ್ಲಾಗ್. ಗೈಸ್ ಇದಕ್ಕೆ ಏನೇನು ಹಾಕಿದ್ದೀವಿ ಅಂತ ಇವಾಗ ಹೇಳ್ತಾರೆ. ಇವಾಗ ಸದ್ಯಕ್ಕೆ ಬ್ರೆಡ್ ತಂದಿದ್ದೀವಿ, ಆಮೇಲೆ ಇದು ಇಂಥದ್ದು ಚಿಕ್ಕಿದ್ದೀವಿ. ಗೈಸ್ ಇದಕ್ಕೆ ಏನೇನು ಹಾಕಿದ್ದೀವಿ ಗೊತ್ತಾ? ಮೊಟ್ಟೆ, ಉಪ್ಪು, ಒಂದು ಸ್ವಲ್ಪ ನೀರು, ಈರುಳ್ಳಿ, ಮೆಣಸಿನ್ಕಾಯಿ, ಗರಂ ಮಸಾಲ, ಮತ್ತು ಕಾಯಿ ಮೆಣಸು, ಈರುಳ್ಳಿ ಹೇಳಿದೆ, ಎಣ್ಣೆ ನೀರು ಹಾಕಿಲ್ಲ, ಎಣ್ಣೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ವಿ. ಆಮೇಲೆ ಇವಾಗ ಹೆಂಗೆ ಮಾಡೋದು, ಇವಾಗ ಇದು ಸ್ವಲ್ಪ ಹೀಟ್ ಮಾಡಬೇಕಾ. ಇವಾಗ ಎಣ್ಣೆ ಹಾಕ್ಬಿಟ್ಟು ಹಿಂಗೆ ಅನ್ನ ಅಷ್ಟೊತ್ತಿಗೆ ಏನೋ ಒಂದು ಹಾಕ್ತೀವಿ ನೋಡ್ರಿ. ಇವಾಗ ಹಿಂಗೆ ಹಾಕ್ಬಿಟ್ಟಿದ್ದೀವಿ. ಆಮ್ಲೆಟ್ ಅಲ್ಲ ಮತ್ತೆ ಇದು ಎಂಥದಾದ್ರು ಹಾಕ್ತೀರ? ಏನು ಹಾಕ್ತೀರ? ಮತ್ತೆ ಬ್ರೆಡ್ ಹಾಕ್ತೀರ? ಈಗ ಹಿಂಗೆ ಹಾಕಿದ್ದೀವಿ, ಅದನ್ನ ಎತ್ಬಿಟ್ಟು ಇದು ಕೊಯ್ದು ನೋಡೋಣ ತಡ್ರಿ ಏನು ಹಾಕೋದಂತ. ನೋಡ್ರಿ ಇವಾಗ ಬ್ರೆಡ್ ಇಡ್ತಾ ಇದ್ದೀವಿ ಹಿಂಗೆ ಮತ್ತೆ ಏನು ಗೊತ್ತಾ, ಕರೆಕ್ಟು ಆಮ್ಲೆಟಿಗೆ ಏನೇನು ಹಾಕ್ತೀವೋ ಅದೆಲ್ಲ ಹಾಕೋದಂತೆ. ಏಮ್ರಾ ಕರೆಕ್ಟ್ ತಾನೆ? ಆಮ್ಲೆಟಿಗೆ ಏನು ಹಾಕ್ತೀವೋ ಅದೆಲ್ಲ ಹಾಕಬೇಕು. ಆಮೇಲೆ ಆಮ್ಲೆಟ್ ಥರ ಒಯ್ದುಬಿಟ್ಟು ಹಿಂಗೆ ಬ್ರೆಡ್ ಇಕ್ಬಿಟ್ಟು ನೋಡೋಣ ಏನಾಯ್ತದೆ. ಸ್ವಲ್ಪ ಮೇಲ್ಗಡೆ ಖಾರದ ಪುಡಿ ಹಾಕ್ಬೇಕಂತೆ. ಮತ್ತು ಯಾಕೆ ಡೈಲಿ ಬ್ಲಾಗ್ ಬರ್ತಾಯಿಲ್ಲ? ಡೈಲಿ ಬ್ಲಾಗು ಬಂದುಬಿಟ್ಟು ನಾನು ಎಡಿಟ್ ಆಗಿದ್ದೀನಿ, ಬಟ್ ಆದರೆ ಯಾಕೆ ಬಿಡ್ತಾಯಿಲ್ಲ ಅಂದರೆ ವ್ಯೂಸ್ ಕಲೆಕ್ಟ್ ಆಗ್ತಿಲ್ಲ, ಏನಿಲ್ಲ. ಸುಮ್ಮನೆ ವೀಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ಇದೆಲ್ಲ ಸಾವು ಇರಲಿ ಅದು. ಅದಕ್ಕೆ ಇವಾಗ ಏನಾದರೂ ಒಂದು ಹೊಸ್ತಾಗಿ ಕಂಟೆಂಟ್ ಥರ ಟ್ರೈ ಮಾಡಿ ಡೈಲಿ ಬ್ಲಾಗಿ ಮತ್ತೆ ಬರ್ತೀನಿ. ಅದು ನಮ್ಮ ಅಸ್ತ್ರ, ಬಿಡ್ಕೊಡ್ಬಾರ್ದು. ಬಂತು ಇದೆಂತ ಆಯಿತು. ಎತ್ಬಿಟ್ಟು ಹಿಂಗೆ ಹಾಕ್ಬಿಟ್ಟು ಇಷ್ಟೇನಾ? ಆಮ್ಲೆಟ್ ಹಾಕ್ದಂಗೆ ಹಾಕ್ಬಿಟ್ಟು ಆಮೇಲೆ ಬ್ರೆಡ್ ಹಾಕೋದು. ಈ ಥರ ಬ್ರೆಡ್ ಇಕ್ಕಿ ತಿನ್ಬಿಟ್ಟು ಟೇಸ್ಟ್ ಹೇಳ್ತೀನಿ ಹೆಂಗಿರ್ತದೆ ಅಂತ. ಗೈಸ್ ಇದನ್ನು ಈ ಥರ ಮಾಡೋಕ್ಕೆ ಈ ಥರ ಹಾಕ್ಬಿಟ್ಟು ಆಮೇಲೆ ಅದನ್ನು ಈ ಕಡೆಗೆ ಹಾಕ್ಬಿಟ್ಟು ಆಮೇಲೆ ಹಿಂಗೆ ಮುರ್ಚೋದಂತ. ಬಟ್ ಆದರೆ ಇದು ಹಂಚು ಸ್ವಲ್ಪ ದೊಡ್ಡದಾಗಬೇಕಾಯ್ತಲ್ಲ ಅವರು, ಆವಾಗ ದೊಡ್ಡದಾಗಿ ಬರೋದು, ಅವಾಗ ಹಿಂಗೆ ಮುಡ್ಚ್ಬೋದಾಗಿತ್ತು, ಇವಾಗ ಬರಲ್ಲ ಅಂತ. ಬಟ್ ಏನಾಗಲ್ಲ, ಹಿಂಗೆ ಸಾಯ್ಲಿ, ಹಿಂಗೆ ಹಾಕ್ಬಿಟ್ಟು ಆಮೇಲೆ ಮತ್ತೆ ಹಿಂಗೆ ಮುಡ್ಚೋದು. ಹಿಂಗೆ ಹಂಗೆ ಮುಡ್ಚೋದು. ಒಂಥರ ಹೆಂಗೆ ಅಂದರೆ ಈ ಬರ್ಗರ್ ಇರ್ತೈತಲ್ಲ ಗೊತ್ತಾ? ಬರ್ಗರ್ ಹಿಂಗೆ ಗಿಡಕ ಹಂಗೆ ತಿಂದು ತರಿಸಿ ನೋಡ ಹೆಂಗೆ ಅಲ್ಲ. ಸಗದಾಗ ಬಂತು ಅಂತೆ, ಹಿಂಗೆ ಮಾಡೋದಂತೆ. ಅವರು ಅದನ್ನು ಮರ್ತ್ಬಿಟ್ಬಿಟ್ಟವ್ರೆ. ಇದು ಹಂಗೆ ಬಂದೈತೆ, ಇದು ಹಿಂಗೆ ಬಂದೈತೆ ಅಷ್ಟೇ, ಏನು ವ್ಯತ್ಯಾಸ ಇಲ್ಲ, ಎಲ್ಲ ಒಂದೇ. ಬಟ್ ಆದರೆ ಶೇಪಿಂದ ಎಂಥದ್ದು ಆಗಲ್ಲ. ಇವು ಏನಂದರೆ ಶೇಪ್ ನೋಡಿ ಬೀಳಕ್ಕೆ ಹೋಗ್ಬೇಡ್ರಿ, ಗುಣ ನೋಡಿ ಬೀಳ್ರಿ. ಅಂದರೆ ಏನಂದರೆ ನಾನು ಹೇಳ್ತಾ ಇರೋದು, ನೀವು ಹೆಂಗಾರು ಅರ್ಥ ಮಾಡ್ಕೊಂಡ್ರೆ ಅದು ನಿಮ್ಮಿಷ್ಟ. ನಾನು ಹೇಳ್ತಾ ಇರೋದು ಶೇಪ್ ಅದು ಹೆಂಗೆ ಇದ್ರೂ ನೋಡ್ರಿ, ಇದು ಒಂದೇ ಶೇಪು, ಇದು ಬೇರೆ ಶೇಪು, ಬಟ್ ಆದರೆ ಟೇಸ್ಟ್ ಒಂದೇ ತಾನೇ. ಹಂಗಂತಾನೆ ಟೇಸ್ಟ್ ಶೇಪ್ ನೋಡಿ ಬದಲಾಗಕ್ಕೆ ಹೋಗ್ಬೇಡ್ರಿ, ಟೇಸ್ಟ್ ನೋಡಿ ಬದಲಾಗ್ರಿ. ಅರ್ಥ ಮಾಡ್ಕೊಳ್ರಿ. ನಾನು ಮತ್ತೆ ಹೇಳೋಣ ಅದು ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನಾನು ಬ್ಲಾಗಲ್ಲಿ ಬಂದಾಗ ಯಾರನ್ನ ಯೂತ್ಸ್ ಹುಡುಗರು ನೋಡ್ತಾ ಇದ್ರೆ ಬದಲಾಗಬೇಕು, ನನ್ನಿಂದ ಒಬ್ಬ ಬದಲಾದ ಅನ್ನಂಗೆ ಆ ಥರ ಬದಲಾಗು ಮಗ, ಬದಲಾಗು. ನೋಡ್ರಿ ಚೆನ್ನಾಗಿ ಹಾಕಿದ್ದೀನಲ್ಲ. ಇವಾಗ ಹಿಂಗೆ ಹಾಕಿ ನಾನು ಸ್ವಲ್ಪ ಬೇಯಬೇಕು. ಇಲ್ಲ ಇದು ಹಿಂಗಿಡೋದಲ್ಲ ಕರೆಕ್ಟ್. ಹಿಂಗಿಟ್ಟು ಹಾಕೋದಷ್ಟೇ. ಬಾಗ್ಲ ಬಡ ನಮ್ಮ ಮನೆಯ
ಗಾಯ್ಸ್ ಇವನ್ ಬಂದ ಗಾಯ್ಸ್ ಇವನ್ ಬಂದ ಬರೋ ಇಲ್ಲಿ ನಿಂಗೇನೋ ತೋರಿಸ್ತೀವಿ ನೋಡೋ ನಾವೇನು ಮಾಡಿದ್ದೀವಿ ನೋಡು. ಏನಾಯ್ತಲೇ? ಬ್ರೆಡ್ ಆಮ್ಲೆಟು. ಹಾಂ, ತಿಂದು ಟೇಸ್ಟ್ ಮಾಡಿ ಹೇಳೋ. ಅದೇ ತಿಂಡಿ ಇವತ್ತು ಗಾಯ್ಸ್, ಅದೇ ತಿಂಡಿ ಇವತ್ತು. ಆಮೇಲೆ ಅನ್ನ ಮಾಡಿ ಸಾಂಬಾರು ಮಾಡೋಣ ಗಾಯ್ಸ್. ಇವಾಗ ತಿನ್ನೋ ಸಮಯ ಬಂದ್ಬಿಟ್ಟಿದೆ. ಟೇಸ್ಟ್ ನೋಡೋ ಸಮಯ. ಟೇಸ್ಟ್ ನೋಡೋಕ್ಕೆ ನಮ್ಮ ಗುರು ಬಂದವನಿ. ಏನು ಹೇಳ್ತಾರೆ ನೋಡೋಣ ಹೆಂಗೈತೆ ಅಂತ. ಗಾಯ್ಸ್ ಇವಾಗ ಗುರು ತಿಂತವನೆ. ಇದು ಬಂದ್ಬಿಟ್ಟು ನಾನು ಮಾಡಿರೋ ನೋಡ್ರಿ ಹೆಂಗೆ ಮಾಡಿದ್ದೀನಿ. ಲಾಸ್ಟಿಗೆ ಹಾಕಿದ್ದು ನಾನು, ಅದೆಲ್ಲ ಅವ್ರು ಮಾಡಿರೋ. ಒಂದು ಸ್ವಲ್ಪ ಸೀದೈತಿ, ಸ್ವಲ್ಪ ಏನಾಗಲ್ಲ, ರೋಸ್ಟ್ ಆಯ್ತು ಜಾಸ್ತಿ. ನೀಗಾಯ್ತು ಹೆಂಗಾಯ್ತು? ಸೇಮ್ ಮೊಟ್ಟೆ ಬಾಬು ಇದ್ದಂಗೆ ಐತೆ. ಏನು ಹೇಳೋ ಆಮ್ಲೆಟ್ ಇದ್ದಂಗೆ ಐತೆ, ಸಕ್ಕತ್ತಾಗಿ ಐತೆ. ಆಮೇಲೆ ಇದಕ್ಕೆ ಇಷ್ಟು ಫಾರ್ ದ ಫಸ್ಟ್ ಟೈಮ್ ಇವತ್ತೇ ತಿಂತಿರೋದು ಈ ಥರ ಫಸ್ಟ್ ಟೈಮ್ ಅಂತ ತಿಂತಾರ. ಎಷ್ಟು ಕೊಡಿದೆ? 10ಕ್ಕೆ ಎಷ್ಟು ಪಾಯಿಂಟ್ ಕೊಡ್ತೀಯ? 10ಕ್ಕೆ 10 ಕೊಡ್ತೀನಿ. ಚಂದ ಐತೆ ಮಾತ್ರ ಗಾಯ್ಸ್. 10ಕ್ಕೆ 10 ಕೊಡ್ತಾನೆ ಅಂದರೆ ನಾನು 10ಕ್ಕೆ 10 ಕೊಡ್ತೀನಿ ಗಾಯ್ಸ್. ಸಗದಾಗಿದೆ. ಬಟ್ ಏನಂದರೆ ಇದರಲ್ಲಿ ಎಂಥದ್ದು ಇಲ್ಲ. ಬಟ್ ಆದರೆ ಇದು ಫಸ್ಟ್ ಟೈಮ್ ಅಲ್ವಾ, ಬ್ರೆಡ್ಡು ಐತಲ್ಲ, ಹಂಗಾಗ್ಬಿಟ್ಟು ಈ ಥರ ಚೆನ್ನಾಗಿದೆ, ಹೊಸ ಟೇಸ್ಟು. ಬ್ಯಾಚುಲರ್ಸ್ ಯಾರನ್ನೇ ಇದ್ದರೆ ಹಿಂಗೆ ಆರಾಮಾಗಿ ಮಾಡ್ಕೊಳ್ರಿ ಅಂತ ಹೇಳ್ತಾ ನಾನು ತಿಂದು ನೋಡ್ತೀನಿ. ಹಿಂಗೆ ಬ್ರೆಡ್ ಸಮೇತ ಗಾಯ್ಸ್. ಅದು ಒಂದೇ ಕಿದಂಗೆ ತಿಂತಾವಣೆ. ಬ್ರೆಡ್ ಸಮೇತ ತಿನ್ನೋ. ಬ್ರೆಡ್ ಸಮೇತ ತಿಂತಿರೋದು ಏನೋ ಮಾಡ್ಕ ಗಾಯ್ಸ್. ಮಾತ್ರ ಮಸ್ತಾಗಿದೆ. ಹಾಂ, ಆಗ ನೀವು ಮಾಡೋದಿನಿ ಅಂತ ಹೇಳ್ತಾ ಗಾಯ್ಸ್ ಮತ್ತೆ ಏನು ಮಾಡ್ತಿದ್ದೀಲ್ವಾ ಹೇಳ್ತೀನಿ. ಗಾಯ್ಸ್ ಟೇಸ್ಟ್ ಮಾಡಿದ್ರೆ ಸಾಕಾಗಿದೆ. ಸೂಪರ್. ನಾನು ಮಾಡಿರೋದು ಹೆಂಗೈತೆ ಅದಕ್ಕೆ ಮಾಡಿರೋರ ಹತ್ರನೇ ಮಾಡಿರೋದು ಹೆಂಗೆ ಅಂತ ಕೇಳಿ. ಹಿಂಗಿದೆ, ಒಳ್ಳೇದಾಗಿದೆ. 10ಗೆ ಎಷ್ಟು ಕೊಡ್ತೀರಾ ಗಾಯ್ಸ್? 10ಗೆ 9 ಅಂತೆ. ಅವ್ರು ಮಾಡಿರೋದು ಅವ್ರ ಮೇಲೆ ನಂಬಿಕೆ ಇಲ್ಲ. ನಾವು 10 ಕೊಟ್ಟಿದ್ದೀವಿ. ನಾವೇನು ಮಾಡೋಕ್ಕಾಗಲ್ಲ ಗೈಸ್. ಸಗದಾಗೈತಿ ನಿಜ. ನೋಡ್ರಿ ಬೇಡ ಹೋಯ್ತು, ಹಾಲು ಹೋಯ್ತು. ಬೆಳಗ್ಗೆ ತಂದಿದ್ದು ಇವಾಗ ಸುಮ್ಮನೆ ಮಲಗಿದೆ ಹಂಗೆ. ಎದ್ಬಿಟ್ಟು ಕಾಫಿ ಮಾಡೋಣ ಅಂತ ಹೇಳ್ಬಿಟ್ಟು ತೆಗೆದು ಮಾಡಿ ಸಕ್ಕರೆ ಹಾಕಿದ ತಕ್ಷಣಕ್ಕೆ ಹೊಟ್ಟೋಯ್ತು. ಎಲ್ಲದಕ್ಕೂ ಅದೃಷ್ಟ ಬೇಕು. ನಮಗೆ ಅದೃಷ್ಟ ಇಲ್ಲ ಅಷ್ಟೇ. ಇದು ಕುಡಿಯೋಕ್ಕೆ ಸಖತ್ ಬೇಜಾರಾಗ್ತೈತಿ. ಗಾಯ್ಸ್, ನಾವೊಬ್ಬ ದೊಡ್ಡ RCB ಫ್ಯಾನ್ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ನೋಡ್ರಿ. ಏನಂತ, RCB. ಅಯ್ಯೋ ನನ್ನ ಕ್ಯಾಮ್ರಾ ಹೋಯ್ತು ಗಾಯ್ಸ್. ಬಂತು RCB. ಅದು ಬಂದ್ಬಿಟ್ಟು ದಿ ಲೈಫ್ ಸ್ಪ್ಯಾನ್ ಆಫ್ RCB ಈಸ್ ಅಂತ ಬರೆದಿದ್ದೀನಿ. ಬಟ್ ಆದರೆ ಅದು RBC. RCB, ಜೈ RCB. ಈ ಸಲ ಕಪ್ ನಮ್ಮದೇ. ಬ್ಲಾಗ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ. ನಮ್ಮ ರೋಮ್ ನೆನಪಿಸ್ಕೊಟ್ರು. ಏನಂದರೆ ಆಮ್ಲೆಟು, ಇದು ಅನ್ನ, ಮೊಟ್ಟೆ ಸಾರು ಮಾಡಿದ್ದೀವಿ ಮಧ್ಯಾಹ್ನ. ನಾನು ನಿಮಗೆ ಮಧ್ಯಾಹ್ನ ತೋರಿಸ್ತಿಲ್ವ? ಮುಚ್ಚಿಡ್ತೀನಿ. ತೋರಿಸಿಲ್ಲ. ಏನಾಗಿದೆ ಅಂದರೆ ಊಟ ಕುತ್ಕೊಂಡ್ಬಿಟ್ಟಿದೆ. ಆವಾಗ ಬಂದ್ಬಿಟ್ಟು ನೆನಪಾಯಿತು, ಮತ್ತು ಯಾರು ಎದ್ದಾಳ್ತಾರೆ ಅಂತ ಹೇಳ್ಬಿಟ್ಟು ಸುಮ್ಮನೆ
ಇವಾಗ ಊಟ ಮಾಡಿಬಿಟ್ಟು ಮಲಗ್ತೀವಿ. ಕ್ಯಾಮ್ರಾ ಏನೇನಾಯ್ತಾ ಗೊತ್ತಿಲ್ಲ. ಊಟ ಮಾಡ್ಕೊಂಬಿಟ್ಟು ಮಲಗ್ತೀವಿ. ಇಷ್ಟೇ, ಇಲ್ಲಿಗೆ ವ್ಲಾಗ್ ಏನು ಮಾಡ್ತೀನಿ. ಗೈಸ್ ಸಪೋರ್ಟ್ ಸಿಕ್ಕೋಲ್ಲ ಡೈಲಿ ವ್ಲಾಗ್ ಮಾಡ್ತೀನಿ. ಇಲ್ಲಾಂದರೆ ಕಂಟೆಂಟ್ ಇದ್ದಾಗ ಮಾತ್ರ ಕಂಟೆಂಟ್ ಹುಡಿಕೊಂಡು ಮತ್ತೆ ಡೈಲಿ ವ್ಲಾಗಿಗೆ ಬಂದೇ ಬರ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ವ್ಲಾಗ್ ಏನು ಮಾಡ್ತೀನಿ. ಕೇರಳ ಪ್ಲ್ಯಾನ್ ಮಾಡಿದ್ದೀವಿ. ನಮ್ಮ ಬ್ರೋ ಬರ್ತಾರೆ, ಬಟ್ ಅದು ಈಗ ಹೇಳಲ್ಲ, ಅದು ಕನ್ಫರ್ಮ್ ಆದಮೇಲೆ ಹೇಳ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ವ್ಲಾಗ್ ಏನು ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸೀನ್ ನೆಕ್ಸ್ಟ್ ವ್ಲಾಗ್ ಅಂದ್ರೆ ನಾಳೆ ಸಿಗ್ತೀನಿ. ಬಾಯ್. ಮತ್ತೆ ವಿಡಿಯೋ ಯಾಕೋ ಸ್ಟಾಪ್ ಮಾಡ್ಬೇಕಂತ ಅನ್ನಿಸ್ಲಿಲ್ಲ. ಏನಂದರೆ ಈ ವಿಷಯ ಹೇಳ್ಬೇಕಂದ್ರೆ ಇವತ್ತು ಮೊಟ್ಟೆ ಎಷ್ಟು ತಿಂದಿದ್ದೀನಿ ಮತ್ತೆ. ಇದು 2 ಮೊಟ್ಟೆ ಹಾಕಿದ್ದೀರಾ? 3, 2, 5, 6, 6.5 ಮೊಟ್ಟೆ ತಿಂದಿದ್ದೀನಿ. ನೀವು ನಿಮ್ಮ ಅವರೇ ಜಾಸ್ತಿ ತಿಂತಾರೆ, 15 ಮೊಟ್ಟೆ ತಿಂತಾರೆ. 6.5 ಮೊಟ್ಟೆ. ನೀವು ಒಂದು 7, ಅವರೊಂದು ಅರ್ಧ ಜಾಸ್ತಿ ಇರ್ಬೋದು. 7 ಮೊಟ್ಟೆ ಅದಾದ್ರೆ ತಿಂದವ್ರೆ. ಐಸ್ ಒಂದು ಟೈಮಲ್ಲಿ ಮೊಟ್ಟೆ ತಿನ್ಬೇಕಂದ್ರೆ ಇಷ್ಟೋ ದಿನಗಳಾಗೋದು. ಇವಾಗ 6 ಮೊಟ್ಟೆ ಒಂದೇ ದಿವಸಕ್ಕೆ ತಿಂತೀವಿ ಅಂದರೆ ಅಷ್ಟು ನಮಗೆ ಪವರ್ ಇದೆ ಅಂತ ಎಂತ ಇಲ್ಲ ಸಾವು. ಸರಿ ಬಾಯ್. खत्म, बाय बाय, टाटा, गुड बाय, गया.